ಬೆಳಗಾವಿಯ ಘಟನಟ್ಟಿ ಗ್ರಾಮದ ರೈತರಿಗೆ ಕೆರೆ ಸಂಕಷ್ಟ ಎದುರಾಗಿದೆ. 50 ವರ್ಷ ಕಳೆದರೂ ಕೂಡ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಕೆರೆಗೆ ಭೂಮಿ ನೀಡಿ ಪರಿಹಾರಕ್ಕೆ ಕಾದು ಕುಳಿತಿದ್ದಾರೆ ರೈತರು. ಅಥಣಿ ತಾಲೂಕಿನ ಘಟನಟ್ಟಿ ಗ್ರಾಮದ ರೈತರ ಗೋಳಿದು. 50 ವರ್ಷ ಕಳೆದರೂ ಪರಿಹಾರ ಸಿಗ್ತಾ ಇಲ್ಲ ರೈತರಿಗೆ. 1972ರಲ್ಲಿ ಕೆರೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿತ್ತು. ಸುಮಾರು 67 ಎಕರೆ ವಿಸ್ತೀರ್ಣದ ಕೆರೆ ಸರ್ಕಾರದಿಂದ ನಿರ್ಮಾಣಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಅದಕ್ಕೋಸ್ಕರ 20 ಎಕರೆ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ. 67 ಎಕರೆ ಪ್ಲಾನ್ ಮಾಡಿದ್ದು, ಅದರಲ್ಲಿ ಕೇವಲ 20 ಎಕರೆಯ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ. ಇನ್ನುಳಿದಂತ 47 ಎಕರೆ ರೈತರಿಗೆ ಈವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಕೆರೆಗೆ ಹೋದ ಭೂಮಿಗೆ ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ಪ್ರತಿನಿಧಿಸುವಂತ ಘಟನಟ್ಟಿ ಗ್ರಾಮ 47 ಎಕರೆ ಭೂಮಿ ಈಗಲೂ ರೈತರ ಹೆಸರಲ್ಲೇ ಇದೆ. ಆದರೆ ಕೆರೆ ಒತ್ತುವರಿ ಬಗ್ಗೆ ರೈತರೆಲ್ಲ ಆತಂಕ ಇದೆ. ಕೆರೆಗೆ ಹೋದ ಭೂಮಿಗೆ ಪರಿಹಾರ ಕೊಡಿ, ಪಹಣಿ ಬದಲಾವಣೆ ಮಾಡಿಕೊಡ್ಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. 50 ವರ್ಷ ಆಯಿತು, ಆದರೆ ಸೂಕ್ತ ರೀತಿಯಲ್ಲಿ ನಮಗೆ ಪರಿಹಾರ ಸಿಕ್ಕಿಲ್ಲ. 20 ಎಕರೆಗಷ್ಟೇ ಪರಿಹಾರ ಕೊಟ್ಟಿದ್ದಾರೆ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಸೊ ಈ ಥರ ಆರೋಪಗಳು ಏನು ಮಾಡ್ತಾ ಇದ್ದಾರೆ ರೈತರು, ಮತ್ತೆ ಯಾವ ಥರ ಪರಿಹಾರ ಬೇಕು ಅಂತ ಕೇಳ್ತಾ ಇದ್ದಾರೆ, ಅವ್ರ ಬಾಯಿಂದಲೇ ಕೇಳೋಣ. ಸುಮಾರು 1972 ಸುಮಾರದಲ್ಲಿ ನಮ್ಮ ಘಟನಟ್ಟಿ ಗ್ರಾಮದಲ್ಲಿ ಅಂತರ್ಜಲದ ಮಟ್ಟ ಕುಸಿತ ಇತ್ತು. ಆ ಒಂದು ಸಮಯದಲ್ಲಿ ಆಗಿನ ಹಿರಿಯರು ಎಲ್ಲರೂ ಕೂಡಿಕಿರಿಂದ ತಮ್ಮ ಜಮೀನನ್ನು ಕೊಟ್ಟು ಒಂದು ಕೆರೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ಅನುದಾನ ಸಿಕ್ಕಿಲ್ಲ. ಆದಷ್ಟು ಬೇಗನೆ ಸರ್ಕಾರ ಆ ರೈತರಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಆ ಜಮೀನನ್ನು ತಮ್ಮ ಹದ್ದುಬಸ್ತಿಯಲ್ಲಿ ತೆಗೆದುಕೊಳ್ಬೇಕು. ಅನುದಾನವನ್ನು ನೀವು ಕೊಡದೆ ಹೋದರೆ ಈಗಿನ ಪೀಳಿಗೆಯಲ್ಲಿ ಅವರು ತಮ್ಮ ಜಮೀನು ಮಾಡ್ಕೊಂಡು ಕೆರೆಯನ್ನು ಒತ್ತುವರಿ ಮಾಡುವ ಪ್ರಸಂಗ ಬಂದಿದೆ. ತತ್ಕ್ಷಣ ಈ 37 ಎಕರೆ ಜಮೀನಿಗೆ ಇನ್ನೂವರೆಗೆ ಏನು ನೀವು ಕಾಂಪೆನ್ಸೇಷನ್ ಕೊಟ್ಟಿಲ್ಲ. 1972ರಲ್ಲಿ ನೀವೇನು ಅಕ್ವಿಜೇಷನ್ ಮಾಡ್ಕೊಂಡ್ರಿ, ಅದನ್ನ ಹೊಡೆದಾಕಿ ಇವತ್ತಿನ ಹೊಸ ಆಕ್ಟ್ ಪ್ರಕಾರ ತಾವು 37 ಎಕರೆ 20 ಗುಂಟೆ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಇವತ್ತಿನ ಸರ್ಕಾರದ ನಿಯಮದ ಪ್ರಕಾರ ಆ ರೈತರಿಗೆ ಕಾಂಪೆನ್ಸೇಷನ್ ಕ್ಲೇಮ್ ಮಾಡಬೇಕು. 37 ಎಕರೆ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಕೆರೆಯನ್ನು ಉಳಿಸ್ಕೊಡ್ಬೇಕು. ಒಂದು ವೇಳೆ ಇದೇನು ಆಗದೆ ಇದ್ರೆ ಇಲ್ಲಿನ ರೈತರು ಅಕ್ವೈರ್ ಮಾಡಿಕೊಂಡು ಈ ಜಮೀನು ಮಾಡ್ಕೊಂಡು ಕೂತ್ರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ. ನಮ್ಮ ಊರಿಗೆ ಕುಡಿಲಿಕ್ಕೆ ನೀರ ದೊಡ್ಡ ಸಮಸ್ಯೆ ಇತ್ತು. ಆ ಸಮಸ್ಯೆ ಸಲುವಾಗಿ ನಾವು ಊರೆಲ್ಲ ಕುಡ್ಕೊಂಡು ಈ ಜಮೀನು ನಾವೆಲ್ಲರೂ ಕೂಡಿ ಸರ್ಕಾರಕ್ಕೆ ಕೊಟ್ಟಿವು. ಕೆರೆ ಮಾಡಿದ್ರು. ಕೆರೆ ಮಾಡಿದ ನಂತರ ಅದ್ರದ ರೆಕಾರ್ಡ್ದಾಗ ಹೆಸರೆಲ್ಲ ರೈತರು ಅದಾವ. ಆದ್ರೆ ಅವರು ಸರ್ಕಾರದವ್ರ ಹೆಸರು ತಕ್ಕೊಂಡಿಲ್ಲ. ಮತ್ತು ಹಂಗ ಅದು ಇವತ್ತಿನವರೆಗೂ ರೆಕಾರ್ಡ್ ಮಾಲಕರ ಹೆಸರಲ್ಲೇ ಜಮೀನು ಐತಿ. ಇದ್ರ ಭೂಮಿ ಹೆಸರು ಅವ್ರು ಪರಿಹಾರ ಕೊಟ್ಟ ಆ ರೈತರ ಹೆಸರು ಕಡಿಮೆ ಮಾಡಿ ತಮ್ಮ ಸರ್ಕಾರ ಹೆಸರೇ ಮಾಡ್ಕೋಬೇಕಂತೇಳಿ ನಮ್ದೊಂದು ರಿಕ್ವೆಸ್ಟ್ ಐತಿ. ಮೂಲ ನಮ್ಮ ಕುಡಿ ನೀರು ಉದ್ದೇಶಕ್ಕಾಗಿ ಕೆರೆಯನ್ನ ನಿರ್ಮಾಣ ಮಾಡಕ ನಾವು ಒಂದು ಪ್ರಸ್ತಾವನೆ ಸಲ್ಲಿಸಿದಾಗ ಸರ್ಕಾರ 77ರಾಗ ಈ ಕೆರೆಯನ್ನ ನಿರ್ಮಾಣ ಮಾಡಕ ಒಂದು ಅನುಕೂಲ ಕೊಡ್ತೀವಿ. ಆದ್ರೆ ಈ ಕರೆಕ್ಟ್ ಸರಿ ಆಗಿಲ್ರಿ. ಇದು ಈಗ ಕೆಲವ್ರ ಜಮೀನು ಹೋಗ್ಯಾವು, ಕರೆ ಅವ್ರದ್ದು ಏನೋ ಉತ್ತಾರದಾಗ ಹೆಸರು ಐತಿ. ಮತ್ತು ಪೂರ್ತಿ ಅದು ಎಕ್ವರ್ ಶೀಟ್ ತಗೊಂಡು ಯಾರ ಜಮೀನು ಎಷ್ಟು ಹೋಗೈತಿ ಅಷ್ಟು ಜಮೀನನ್ನು ಇದು ಮಾಡಬೇಕು. ಸರಿಯಾಗಿ ಹೂಳು ಹೊತ್ತು ಕಾರ್ಯಕ್ರಮ ಮಾಡಬೇಕು. ಅದನ್ನ ಇನ್ನೊಮ್ಮೆ ರೀ ಮಾಡಿ ಎಷ್ಟು ಭೂಮಿ ಹೋಗಿದ್ದಿಲ್ಲ ಅಷ್ಟು ಕರೆಕ್ಟ್ ಅದನ್ನ ಸ್ವಾಧೀನಪಡಿಸಿಕೊಂಡು ಎಲ್ಲ ರೈತರಿಗೆ ಸರಿಯಾಗಿ ಪರಿಹಾರ ಕೊಟ್ಟರೆ ಅದರ ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗೈತಿ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಆಗೈತೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಕೆಲವೊಬ್ರು ಆರೋಪ ಮಾಡ್ತಾ ಇದ್ರು ಸರ್ವೇನೇ ಪ್ರಾಪರ್ ಆಗಿಲ್ಲ, ಹಂಗಾಗಿ ಸಮಸ್ಯೆ ಆಗ್ತಾ ಇದೆ, ಪಹಣಿಲು ಹೆಸರುಗಳು ನಮ್ದೇ ಇದೆ ಅಂತ ಹೇಳಿ. ಈಗ ಯಾವ ತರ ಪರಿಹಾರ ಬೇಕು ಅಥವಾ ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ರೈತರ ಕಡೆಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಏನು ಉತ್ತರ ಕೊಡ್ತಾ ಇದೆ ಲೋಹಿತ್? ಶರ್ಮಿತಾ, ಈಗ ಪರಿಸ್ಥಿತಿ ಈ ಘಟನಟ್ಟಿ ಗ್ರಾಮದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಎಷ್ಟೋ ಪ್ರಕರಣಗಳಲ್ಲಿ ಇವತ್ತು ಸರ್ಕಾರ ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋತೀವಿ ಅಂತ ಹೇಳಿದ ತಕ್ಷಣ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡಿ ನಾವು ಭೂಮಿಯನ್ನ ಕೊಡಲ್ಲ ಅನ್ನೋ ಮಟ್ಟಿಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈ ರೈತರ ಪರಿಸ್ಥಿತಿನೇ ಬೇರೆ. ನಮ್ಮ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸ್ವತಃ ತಾವಾಗೇ ವಾಲಂಟರಿ ಆಗಿ ಭೂಮಿಯನ್ನ ಕೊಟ್ಟು ನಾವು ಭೂಮಿಯನ್ನ ಕೊಡ್ತೀವಿ, ನೀವು ಕೆರೆ ನಿರ್ಮಾಣ ಮಾಡಿ ಅಂತ ಹೇಳಿ ಈಗಾಗಲೇ 50 ವರ್ಷದ ಹಿಂದ್ಗಡೆನೆ ಭೂಮಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವತ್ತು 67 ಎಕರೆ ವಿಸ್ತೀರ್ಣದಲ್ಲಿ ಕೆರೆ ಕೂಡ ಆಗಿದೆ. ಆದ್ರೆ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು, ಲೀಗಲ್ ಆಗಿ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಬರೀ 20 ಎಕರೆ ಮಾತ್ರ. 20 ಎಕರೆ ಪಹಣಿ ಪತ್ರಗಳು ಸರ್ಕಾರದ ಅಂದ್ರೆ ನೀರಾವರಿ ಇಲಾಖೆಗೆ ಸೇರ್ಕೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ
47 ಎಕರೆ ಏನು ಇವತ್ತು ಕೆರೆ ಇದೆ, ಆ ಕೆರೆ ಈಗಲೂ ಕೂಡ ರೈತರ ಹೆಸರಿನಲ್ಲಿದೆ. ಆ ಗ್ರಾಮಸ್ಥರ ಹಿರಿಯರ ಒಂದು ಒತ್ತಾಸೆ ಏನು ಅಂತಂದ್ರೆ ಅವ್ರದ್ದು ಬೇಡಿಕೆ ಇರುವಂತದ್ದು ಒಂದೇ, ನಮಗೆ ಪರಿಹಾರ ಕೊಡಿ. ನೀವು ಒಂದ್ ಸೆಕೆಂಡ್ ಲೋಹಿತ್, ಇದೀಗ ಈ ಬಗ್ಗೆ ಮಾತಾಡೋದಕ್ಕೆ ಸಣ್ಣ ನೀರಾವರಿ ಅಥಣಿಯ ಕಾರ್ಯನಿರ್ವಾಹಕ ಅಭಿಯಂತರ ಪ್ರದೀಪ್ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಪ್ರದೀಪ್ ಪಾಟೀಲ್ ಅವರೇ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈಗ ರೈತರು ಹೇಳ್ತಿರೋದು 1970ರಲ್ಲಿ ಕೆರೆ ನಿರ್ಮಾಣ ಅಂತೇಳಿ 67 ಎಕರೆ ಸ್ವಾಧೀನ ಪಡಿಸ್ಕೊಂಡ್ರು, ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ರು. ಅದರಲ್ಲಿ ಪ್ರಾಪರ್ ಆಗಿ ಸರ್ವೆ ಮಾಡಿಲ್ಲ, ಪರಿಹಾರನೂ ಸರಿಯಾಗಿ ಕೊಟ್ಟಿಲ್ಲ. 20 ಎಕರೆ ಕೊಟ್ಟಿದ್ದಾರೆ, ಇನ್ನುಳಿದಂಥ ರೈತರಿಗೆ ಪಹಣಿಯಲ್ಲೂ ಹೆಸರು ಚೇಂಜ್ ಮಾಡಿಲ್ಲ. ಅಂದ್ರೆ ಕೆರೆಗೋಸ್ಕರ ಭೂಮಿನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಮಗೆ ಪರಿಹಾರ ಬೇಕು ಅಂತ ಕೇಳ್ತಾರೆ. ಏನ್ ಪ್ರಾಬ್ಲಮ್ ಇದೆ ಆಕ್ಚುಲ್ ಆಗಿ ಇಲ್ಲಿ? ಮೇಡಮ್, ಗಟ್ನಟ್ಟಿದು ಕೆರೆ ಒಂದು ಇದೆ, ಅದು ನಮ್ಮ ವ್ಯಾಪ್ತಿಗೆ ಬರುತ್ತೋ ಇಲ್ವೋ ಅಂತ ನೀವೀಗ ನಮ್ಮ ಮುಂಚೆನೆ ಕೇಳಿದ್ರೆ ಹೇಳ್ತಿದ್ದೆ. ಓಕೆ, ಅದು ಎಷ್ಟು ಎಕರೆ ಇದೆ ಅಂತ ನಾನು ಅದನ್ನ ವೆರಿಫೈ ಮಾಡಿ, ಯಾಕಂದ್ರೆ ನಾನು 67 ಎಕರೆ ಅಂತ ಅವಾಗ ಪ್ಲಾನ್ ಮಾಡಿದ್ರು. ಅಲ್ಲ, ಅದು ಸುಮಾರು ನೀವು 30 ವರ್ಷದಿಂದ ಹೇಳ್ತಾ ಇದ್ದೀರಿ, 30 ವರ್ಷದಿಂದ ಹೇಳ್ತಾ ಇದ್ದಾರೆ. ಸೊ ಅದನ್ನ ಪಹಣಿ ತೆಗಿಸಿ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಮ್ಗೆ ಅದು ಯಾವುದೋ ರೀತಿ ನಮ್ಮ ಆಫೀಸ್ಗಾಗಲಿ ಅಪ್ಲಿಕೇಶನ್ ಆಗಲಿ ಪ್ರಾಬ್ಲಮ್ಸ್ ಆಗಿ ಬಂದಿರಲಿಲ್ಲ. ಅಲ್ಲಿ ಅಂತ ನೀರು ನಿಲ್ಲೋದಿಲ್ಲ ಜಾಸ್ತಿ. ಮಳೆ ಆದಾಗ ಒಂದು 15 ದಿನ, 1 ತಿಂಗಳು ನೀರು ಮಾತ್ರ ನಿಲ್ಲುತ್ತೆ. ಆಮೇಲೆ ಮೊನ್ನೆ ಏನೋ ಕೆರೆ ಸುಧಾರಣೆ ಮಾಡಿದ್ದಾರೆ, ಬೇರೆ ಡಿಪಾರ್ಟ್ಮೆಂಟ್ ನಿಂದ ಅದನ್ನ ಪಿಚಿಂಗ್ ಎಲ್ಲ ಮಾಡಿದ್ದಾರೆ. ಈ ಕಾಲಕ್ಕೆ ಅದು ಹೂಳೆತ್ತೋ ಕೆಲಸ ಅದೆಲ್ಲ ನಡೀತಾ ಇದೆಯಾ ಇಲ್ವಾ ಅಲ್ಲಿ? ಅದ್ರ ಬಗ್ಗೆ ನಿಮಗೆ ಅದು ಗ್ರಾಮ ಪಂಚಾಯತಿ ಲೆವೆಲ್ ದಲ್ಲಿ ಮಾಡ್ತಾರೆ ಮೇಡಮ್ ಅದನ್ನ. ಓಕೆ, ಗ್ರಾಮ ಪಂಚಾಯತಿ ಲೆವೆಲ್ ದಲ್ಲಿ NREG ಅಲ್ಲಿ ಮಾಡಿದ್ರು, ಈಗ ಹಿಂದೆ 2-3 ವರ್ಷದಿಂದಾನು ಮಾಡಿದ್ರು. ಇವಾಗ ಅದನ್ನ ನನ್ನ ಸರ್ವೆ ಏನಿದೆ ನೋಡ್ಕೊಂಡು ಅವ್ರಿಗೆ ಯಾರಿಗೆ ಪರಿಹಾರ ಬಂದಿಲ್ಲ, ಎಷ್ಟು ನಮ್ದು ಎಷ್ಟು ಅಕ್ವೈರ್ ಮಾಡ್ಕೊಂಡಿದೀವಿ, ಬರೀ ಹೇಳೋದ್ರಿಂದ ಆಗೋದಿಲ್ಲ, ಪೇಪರ್ಸ್ ಗಳನ್ನ ಚೆಕ್ ಮಾಡ್ಬೇಕಾಗುತ್ತೆ. ನೋಡಿ ಸರ್ವೆ ಮಾಡಿ ಅದನ್ನ ಪರಿಹರಿಸಿ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಈಗ ನೀವ್ ಹೇಳ್ತಿರೋದು ನಿಮ್ಗೊಂದು ಗೊಂದಲ ಇರೋದು ನಿಮ್ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅಂತನಾ? ಅಲ್ಲ, ಸರ್ವೆ ಅಲ್ಲಿ ನೋಡಿ ಸ್ಥಾನಿಕವಾಗಿ ನೋಡಿದಾಗಲೇ ಗೊತ್ತಾಗೋದು ಮೇಡಮ್. ಅದು ಅವ್ರದ್ದು ಯಾವ್ದು ಅಕ್ವೈರ್ ಆಗಿದೆ ಯಾವ್ದಿಲ್ಲ ಅಂತ ಸ್ಥಾನಿಕವಾಗಿ ನೋಡಿದಾಗಲೇ ಅಕ್ವೈರ್ ಗೊತ್ತಾಗೋದು. ಓಕೆ, ಫೈನ್, ಸರಿ ಸರ್, ಸ್ವಲ್ಪ ಟೈಮ್ ತಗೊಳ್ಳಿ ನೀವು. ನಾವು ದಿಢೀರಂತ ಮಾಡಿ ಅಂತ ಹೇಳಲ್ಲ, ಯಾಕಂದ್ರೆ ಇದು ಸುಮಾರು ವರ್ಷದಿಂದ ಪ್ರಾಬ್ಲಮ್ ಇರೋದ್ರಿಂದ 1-2 ದಿನದಲ್ಲಿ ಪರಿಹಾರ ಬೇಕು ಅಂತಂದ್ರೆ ಸಾಧ್ಯ ಇಲ್ಲ, ನಮಗೂ ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳ್ಳಿ, ಕೂಲಂಕಷವಾಗಿ ನೋಡಿ, ಸರ್ವೆ ಮಾಡಿಸಿ, ಅದೇನು ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಮಾಡಿಕೊಡಿ ಸರ್. ಸುದ್ದಿ ಪ್ರಸಾರ ಮಾಡಿದ್ದೀವಿ, ಈ ಸುದ್ದಿಯನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಪಾಟೀಲ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ.